ಬೆಂಗಳೂರಿನ ಕ್ಯಾರ್ಪುರದ ಸೀಗೆಹಳ್ಳಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಯುವತಿ ಶ್ವೇತಾ ತನ್ನ ಲಿವ್ ಇನ್ ರಿಲೇಶನ್ಶಿಪ್ಗೆ ವಿರೋಧ ವ್ಯಕ್ತಪಡಿಸಿದಂತಹ ತನ್ನ ತಾಯಿ, ತಂದೆ ಹಾಗೂ ಸಹೋದರಿಯನ್ನ ತನ್ನ ಪ್ರಿಯಕರನ ಜೊತೆ ಸೇರಿ ಹತ್ಯೆಯನ್ನ ಮಾಡಿದ್ರು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶ್ವೇತಾ ಹಾಗೂ ಕೆನತ್ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈಗ ಪೊಲೀಸರ ಕಸ್ಟಡಿಯಲ್ಲಿ ಆರೋಪಿ ಶ್ವೇತಾ ಇದ್ದಾಳೆ. ಆದ್ರೆ ಆಕೆ ತನ್ನ ವರಸೆಯನ್ನ ಬದಲಿಸುತ್ತಿದ್ದಾಳೆ. ಇಷ್ಟು ದಿನ ಕೊಲೆ ಮಾಡಿದ್ದು ನಾನೇ, ನಂದೇ ತಪ್ಪು, ಕೆನತ್ ಏನೋ ಮಾಡಿಲ್ಲ ಅಂತ ಹೇಳ್ತಾ ಇದ್ಲು. ಆದ್ರೆ ಇದೀಗ ಪೊಲೀಸರ ವಿಚಾರಣೆ ವೇಳೆ ಉಲ್ಟಾ ಹೊಡೆದಿದ್ದಾಳೆ ಆರೋಪಿತೆ ಶ್ವೇತಾ. ಇವಾಗ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಆರೋಪಿ ಶ್ವೇತಾ ಇಷ್ಟು ದಿನ ನಾನೇ ಕೊಲೆ ಮಾಡಿದ್ದು, ಕೆನತ್ ಏನು ಮಾಡಿರ್ಲಿಲ್ಲ ಅಂತ ಹೇಳ್ತಾ ಇದ್ಲು. ಆದ್ರೆ ಈಗ ನಾನೇನು ಮಾಡಿಲ್ಲ, ಎಲ್ಲವನ್ನೂ ಮಾಡಿದ್ದು ಕೂಡ ಕೆನತ್ತೆ, ಆತನೇ ಕೊಲೆ ಮಾಡಿದ್ದು ಅಂತ ಹೇಳ್ತಿದ್ದಾಳೆ. ಕೆನತ್ ಏನ್ ಹೇಳ್ತಿದ್ದಾನೆ ಪೊಲೀಸರ ವಿಚಾರಣೆಯಲ್ಲಿ ಚಂದ್ರಶೇಖರ್? ಖಂಡಿತವಾಗಿ ಪ್ರತ್ಯಕ್ಷ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಇವರಿಬ್ಬರು ಕೂಡ ಏನು ಕೊಲೆ ಮಾಡದಂತ ಸಂದರ್ಭದಲ್ಲಿ 3 ಜನರನ್ನ ಕೊಲೆ ಮಾಡಿ ಅಲ್ಲಿಂದ ಸೀದಾ ಪುದುಚೇರಿಗೆ ಎಸ್ಕೇಪ್ ಆಗ್ಲಿಕ್ಕೆ ಮುಖ್ಯ ಕಾರಣ ಏನು, ಜೊತೆಗೆ ಇಬ್ಬರು ಕೂಡ ಮೊಬೈಲ್ ಅನ್ನ ಬಳಸೋದಿಲ್ಲ, ಜೊತೆಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಯಾವುದು ಕೂಡ ಬಳಸೋದಿಲ್ಲ. ಇವರು ಇಲ್ಲಿಂದ ಹೋಗ್ಲಿಕ್ಕೆ ಯಾರು ಸಹಾಯ ಮಾಡಿದ್ದಾರೆ, ಜೊತೆಗೆ ಈ ಹಿಂದೆ ಅವ್ರೇನಾದ್ರು ಪ್ರೀ ಪ್ಲಾನ್ ಮಾಡಿರುವಂತ, ಯಾಕಂತಂದ್ರೆ 3 ಜನರನ್ನ ಕೊಲೆ ಮಾಡ್ಲಿಕ್ಕೆ ಏನಾದ್ರು ಇವರು ಅಲ್ಲಿ ಅಂದ್ರೆ ಊರಿಂದ ಕರ್ಸ್ಕೊಂಡಿದ್ರ ಅಂದ್ರೆ ಭಾನುವಾರ 3 ಜನ ಕೂಡ ಇಲ್ಲಿಗೆ ಬರ್ತಾರೆ. ಕೇರ್ಪುರಂನ ಒಂದು ಗ್ರೀನ್ ಹೌಸ್ ಏನಂದಿದೆ ಆ ಒಂದು ಅಪಾರ್ಟ್ಮೆಂಟ್ ಗೆ ಬರ್ತಾರೆ. ಅದಾದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಏನು ಮಂಗಳವಾರ ಸಂಜೆ ಅಷ್ಟೊತ್ತಿಗೆ ಇವರು ಕೊಲೆ ಮಾಡಿ ಎಸ್ಕೇಪ್ ಆಗ್ತಾರೆ. ಅಂತಂದ್ರೆ ಇವರು ಏನಾದ್ರು ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರೆ ಯಾರ್ಯಾರ ಕೊಲೆಗೆ ಇವರು ಸ್ಕೆಚ್ ಹಾಕಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೀತಾ ಇರುವಂತಹದ್ದು. ಅದರ ಭಾಗವಾಗಿ ಈಗ ಏನು ಆ ಶ್ವೇತಾಳನ್ನ ಮೊದಲನೇ ಬಾರಿಗೆ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಏನು ಆ ಒಂದು ಎಸ್ಕೇಪ್ ಆದಂತ ಸಂದರ್ಭದಲ್ಲೂ ಕೂಡ ಕೆನತ್ ಅನ್ನ ಎಸ್ಕೇಪ್ ಮಾಡಿಸ್ಲಿಕ್ಕೆ, ಈ ಒಂದು ಪ್ರಕರಣದಿಂದ ಆತನನ್ನ ಎಸ್ಕೇಪ್ ಮಾಡಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮೊದಲು ಶ್ವೇತಾ ಪ್ರಯತ್ನ ಪಡ್ತಾ ಇದ್ಲ ಅನ್ನುವಂತ ಸಂಶಯ ಕಾಡ್ತಾ ಇತ್ತು. ಯಾಕೆಂತಂದ್ರೆ ಇವರು ಪುದುಚೇರಿಗೆ ಹೋದಂತ ಸಂದರ್ಭದಲ್ಲಿ ಇಬ್ರು ಕೂಡ ಬೇರೆ ಬೇರೆ ಆಗ್ಬೇಕು ಅನ್ನುವಂತ ಮಾತುಗಳನ್ನ ಹೇಳಿದ್ದು ಕೂಡ ಇದೇ ಶ್ವೇತಾ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಇಬ್ರು ಕೂಡ ಒಟ್ಟಿಗೆ ಇದ್ರೆ ಒಂದೇ ಬಾರಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಹೀಗಾಗಿ ನೀನು ನನ್ನ ಜೊತೆಲಿ ಇರಬೇಡ, ನೀನು ಬೇರೆ ಕಡೆ ಹೋಗು ಅನ್ನುವಂತ ಮಾತುಗಳನ್ನ ಶ್ವೇತಾ ಕೆನತ್ ಬಳಿ ಹೇಳಿದ್ಲು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇನ್ನು ಇಬ್ಬರನ್ನು ಕೂಡ ಯಾವಾಗ ಅರೆಸ್ಟ್ ಮಾಡಿದ್ರು, ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಏನು ಅರೆಸ್ಟ್ ಮಾಡಕ್ಕಿಂತ ಮುಂಚೆ, ಕೆನತ್ ಅರೆಸ್ಟ್ ಮಾಡಕ್ಕಿಂತ ಮುಂಚೆ ಶ್ವೇತಾ ಹೇಳ್ತಾ ಇದ್ದಿದ್ದು ಈ ಕೊಲೆಗಳನ್ನ ಮಾಡಿದ್ದು ನಾನು, ಕೆನತ್ಗೂ ಈ ಒಂದು ಪ್ರಕರಣಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ, ಕೆನತ್ ನನ್ನ ಜೊತೆಯಲ್ಲಿದ್ದ ಅಷ್ಟೇ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಆಗ ಇಬ್ಬರನ್ನು ಕೂಡ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಈಗ ಉಲ್ಟಾ ಹೊಡಿತಾ ಇರುವಂತಹದ್ದು. ಈ ಒಂದು ಸಂಪೂರ್ಣ ಪ್ರಕರಣವನ್ನ ಮಾಡಿರುವಂತಹದ್ದು ಕೆನತ್, ನನಗೆ ಈ ಒಂದು ಪ್ರಕರಣಕ್ಕೆ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ, ಮನಸ್ಸೋ ಇಚ್ಛೆ ಚಾಕುವಿನಲ್ಲಿ ಅಲ್ಲೇ ಮಾಡ್ತಾ ಇದ್ದಂತಹದ್ದನ್ನ ನಾನು ನೋಡ್ತಾ ಇದ್ದೆ ಅಷ್ಟೇ, ನನ್ನ ತಾಯಿಗೆ ಮೊದಲು ಅಟ್ಯಾಕ್ ಮಾಡಿದ್ದು ಕೆನತ್ ಅನ್ನುವಂತಹ ಮಾತುಗಳನ್ನ ಸದ್ಯಕ್ಕೆ ಶ್ವೇತಾ ಹೇಳ್ತಾ ಇರುವಂತಹದ್ದು. ಇನ್ನು ಇದನ್ನ ಹೊರತುಪಡಿಸಿದ್ರೆ ಕೆನತ್ ನನ್ನ ಬಂಧನ ಮಾಡಿ 3 ದಿನಗಳಾಗಿದೆ. 3 ದಿನಗಳಿಂದ ಕೂಡ ಪೊಲೀಸರು ಆತನನ್ನ ವಿಚಾರಣೆ ಮಾಡ್ಲಿಕ್ಕೆ ಮುಂದಾಗಿರುವಂತಹದ್ದು. ಈ ವೇಳೆಯಲ್ಲಿ ಆತ ಸಂಪೂರ್ಣವಾಗಿ ಮೌನವನ್ನ ವಹಿಸಿರುವಂತಹದ್ದು, ಜೊತೆಗೆ ತೀವ್ರವಾಗಿ ವಿಚಾರಣೆಯನ್ನ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನನಗೇನು ಗೊತ್ತಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾನೆ ಅನ್ನುವಂತ ಮಾಹಿತಿಯನ್ನ ಸದ್ಯಕ್ಕೆ ಪೊಲೀಸರು ಹೇಳ್ತಾ ಇರುವಂತಹದ್ದು. ಹೀಗಾಗಿ ಆತನ ಹೆಚ್ಚಿನ ವಿಚಾರಣೆ ಸದ್ಯಕ್ಕೆ ಬಾಕಿ ಇದೆ. ಇನ್ನು ಇಬ್ಬರ ಹೇಳಿಕೆಗಳನ್ನ ಕೂಡ ಮೊದಲನೇದಾಗಿ ಈಗ ದಾಖಲು ಮಾಡ್ಕೊಳ್ತಾರೆ. ಇಬ್ಬರ ಹೇಳಿಕೆಗಳಿಗೆ ಒಂದಕ್ಕೊಂದು ತಾಳೆ ಆಗುತ್ತಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮತ್ತೆ ತನಿಖೆಯನ್ನ ಮಾಡ್ತಾರೆ. ಮತ್ತೆ ಇಬ್ಬರನ್ನು ಕೂಡ ಒಂದೇ ಬಾರಿ ಕೂರಿಸಿ ಆಗ್ಲೂ ಕೂಡ ಅವರ ಇಬ್ಬರ ಹೇಳಿಕೆ ತಾಳೆ ಆಗ್ತಾ ಇರುತ್ತಾ, ಜೊತೆಗೆ ಇಬ್ಬರ ಹೇಳಿಕೆಗಳು ಒಂದೇ ಆಗಿರುತ್ತಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿಯುತ್ತೆ. ತನಿಖೆ ಆದಂತ ಸಂದರ್ಭದಲ್ಲಿ ಇಬ್ಬರ ಹೇಳಿಕೆ ಒಂದೇ ಆಗಿದ್ದಲ್ಲಿ ಚಾರ್ಜ್ ಶೀಟ್ ನಲ್ಲಿ ಆ ಹೇಳಿಕೆಗಳನ್ನ ಅಂದ್ರೆ ಸಂಪೂರ್ಣವಾಗಿ ಈ ಒಂದು ಘಟನೆ ಏನಾಯ್ತು, ಜೊತೆಗೆ ಏನು ಸೋಮಸುಂದರನ್ನ ಡೆತ್ಗೆ ಮುಂಚೆ ಹೇಳಿದ್ದಂತ ಮಾತುಗಳಿಗೂ ಇವ್ರು ಹೇಳ್ತಾ ಇರುವಂತ ಮಾತುಗಳಿಗೂ ಎಲ್ಲರಿಗೂ ಕೂಡ ಮ್ಯಾಚ್ ಆದ್ರೆ ಆ ಎಲ್ಲಾ ಅಂಶಗಳು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುವಂತ ಸಾಧ್ಯತೆ ಇರುವಂತಹದ್ದು. ಪ್ರತೀಕ್ಷಾ.